ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಅಭಯ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಅಭಯ ಅವರೇ. ನಮಸ್ತೆ ಸರ್. ಈಗ ತಾವೆಲ್ಲಿದ್ದೀರಾ? ನಾನಿವಾಗ ಬೆಂಗಳೂರಲ್ಲಿ ಇದ್ದೀನಿ ಸರ್. ಓಕೆ. ಈಗ ಡೆಲ್ಲಿನಲ್ಲಿ ನಡೀತಾ ಇರತಕ್ಕಂಥ ಹೋರಾಟ ತಮ್ಗೆ ನೋಡ್ತಾ ಇದ್ದೀರಾ ತಾವು ಅನ್ಕೋತೀನಿ. ಹೌದು ಸರ್, ಹೋರಾಟಕ್ಕೆ ನಾವು ಸಪೋರ್ಟ್ ಕೂಡ ಎಕ್ಸ್ಟೆಂಡ್ ಮಾಡಿದೀವಿ. ಅಲ್ಲಿ ಸರ್ ಇವತ್ತೇನು ನಡೀತಾ ಇದೆ ಅಲ್ಲಿ ಕಂಪ್ಲೀಟ್ಲಿ ಪೊಲೀಸು ಜಾಮರ್ಗಳನ್ನ ಹಾಕಿರೋದು, ಆಮೇಲೆ ಇವತ್ತು ಬೆಳಗ್ಗೆ ಸ್ಟೂಡೆಂಟ್ಸ್ ಮೇಲೆ ಲಾಠಿ ಚಾರ್ಜ್ ಮಾಡಿರೋದು, ಟಿಯರ್ ಗ್ಯಾಸ್ ನ ಹಾಕಿರೋದು, ಇದೆಲ್ಲ ಏನ್ ತೋರ್ಸ್ಕೊಡ್ತಿದೆ ಅಂದ್ರೆ ಸರ್, ಯಾರು ಕಳ್ರಿದ್ದಾರೆ, ಯಾರು ನೀಟ್ ಪೇಪರ್ ಲೀಕ್ ಮಾಡ್ದವ್ರಿದ್ದಾರೆ ಅವ್ರಿಗೆ ಶಿಕ್ಷೆ ಇಲ್ಲ, ಅವ್ರನ್ನ ಎತ್ತಿ ಜೈಲ್ಗೆ ಹಾಕ್ಲಿಲ್ಲ. ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಲೀಕ್ ಆಗಿದೆ, 2ನೇ ಸಲ ಲೀಕ್ ಆಗಿದೆ. ದೇಶದಲ್ಲಿ ನೂರಾರು ಪರೀಕ್ಷೆಗಳು ಈ ತರ ಮಾಲ್ ಪ್ರಾಕ್ಟೀಸ್ ಗಳು ನಡ್ಕೊಂಡು ಹೋಗ್ತಾ ಇದೆ. ಯಾರನ್ನೂ ಪನಿಷ್ ಮಾಡ್ಲಾರ್ದೆ ಅದ್ರ ವಿರುದ್ಧ ಮಾತಾಡ್ತಿರೋರ್ನ ಪನಿಷ್ ಮಾಡ್ತಿರೋದು ಇದು ಅನ್ಯಾಯ ಅಂತ ಅನ್ಸುತ್ತೆ ಸರ್. ಇದು ಖಂಡಿತ. ಈಗ ನಿಮ್ಮ ಸಂಘಟನೆ ವತಿಯಿಂದಲೂ ಕೂಡ ಪ್ರತಿಭಟನೆಗೆ ಹೋಗಿದಾರಾ? ನಾವು ಜಾಯ್ನ್ ಆಗಿದ್ದೀವಿ ಸರ್, ನಮ್ಮ ಡೆಲ್ಲಿ ಸಂಘಟನೆ ಅಲ್ಲಿ ಜಾಯ್ನ್ ಆಗಿದೆ. ಓಕೆ. ಬಟ್ ಇವಾಗ ನೋಡಿ, ಅಲ್ಲಿ ಒಂದು ಯುವ ಸಮೂಹ ಎಚ್ಚೆತ್ಕೊಂಡ್ರೆ ಅಥವಾ ರೊಚ್ಚಿಗೆದ್ರೆ ಪೊಲೀಸ್ ಫೋರ್ಸ್ ಕೂಡ ಏನು ಮಾಡಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇದೆ. ಯಾವಾಗ ಅಂದ್ರೆ ಸರ್ ಏನಾಗ್ತಿದೆ ಗೊತ್ತಾ ಸರ್, ಯಾವ ಒಬ್ಬ ಅಧಿಕಾರಿನೂ ಬಂದು ಹೌದು ತಪ್ಪಾಗಿದೆ, ನಮ್ಮ NTA ಅಸಮರ್ಪಕವಾಗಿದೆ, ಪದೇ ಪದೇ ಎಕ್ಸಾಮ್ಗಳು ಸರ್, ಯಾರ್ ಸರ್ ಇದು ಪರೀಕ್ಷೆ ಬರೀತಾ ಇರೋದು? ನಮ್ಮ ಮಧ್ಯಮ ವರ್ಗದ ಕೆಳ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸರ್, ಅವ್ರ ಅಪ್ಪ ಅಮ್ಮ ಆಸ್ತಿನೆಲ್ಲ ಅಡ ಇಟ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟಿಷ್ಟು ಕನ್ಸು ಬೆಳೆಸ್ಕೋತಾರೆ ಸರ್. ಇಷ್ಟಿಷ್ಟು ಕನ್ಸು ಬೆಳೆಸ್ಕೊಂಡು ಆ ಪರೀಕ್ಷೆಗಳನ್ನ ಬರೀತಾರೆ. ಈ ಪರೀಕ್ಷೆ ಯಾವ ಪೇಪರ್ ಲೀಕ್ ಆಗಿದೆ, 23 ಲಕ್ಷ ಸರ್, 23 ಲಕ್ಷ ವಿದ್ಯಾರ್ಥಿಗಳು. ಅಷ್ಟು ಜನ ವಿದ್ಯಾರ್ಥಿಗಳ ಜೊತೆಗೆ ಭವಿಷ್ಯದ ಜೊತೆಗೆ ಯಾರೋ ಒಂದಿಷ್ಟು ಜನ ಆಟ ಆಡ್ತಾರೆ ಅಂದ್ರೆ ನಾವೆಲ್ಲ ಸುಮ್ನೆ ಕೂತಿರ್ಬೇಕಾ ಸರ್? ಇದು ಈಗ ಇಷ್ಟು ನಡೀತಿರ್ಬೇಕಾದ್ರೆ ಜನ ಬೀದಿಗೆ ಬರ್ತಿದ್ದಾರೆ, ಪ್ರಶ್ನೆ ಕೇಳ್ತಿದ್ದಾರೆ ಅಂದಾಗ ಯಾವುದೇ ಒಂದು ಕನಿಷ್ಠ ಪ್ರಜಾತಂತ್ರದ ಮೌಲ್ಯ ಇರುವಂತ ಸರ್ಕಾರ ಆಗಿದ್ರು ಕೂಡ ಕನಿಷ್ಠ ಉತ್ತರ ಕೊಡ್ಬೇಕಲ್ವಾ ಸರ್? ಹೌದು ತಪ್ಪಾಗಿದೆ, ನಮ್ ಕಡೆಯಿಂದ ಹಿಂಗಿಂಗ್ ಪ್ರಾಬ್ಲಮ್ ಆಗಿದೆ, ಇಷ್ಟಿಷ್ಟು ಅಧಿಕಾರಿಗಳು ದುಡ್ಡು ತಿಂದು ಪೇಪರ್ ನ ಲೀಕ್ ಮಾಡ್ತಿದ್ದಾರೆ, ಇವ್ರನ್ನ ನಾವು ಪನಿಷ್ ಮಾಡ್ತೀವಿ ಅಂತ ಅಷ್ಟು ಉತ್ತರ ಕೊಡಕ್ಕೂ ಆಗಲ್ವಾ ಸರ್? ಇದು ಎಂತ ಭಂಡತನ ಸರ್? ಇದನ್ ಪ್ರಶ್ನೆ ಮಾಡ್ಬಾರ್ದ ಸರ್ ಸ್ಟೂಡೆಂಟ್ಸ್? ನಾವು ಪ್ರಶ್ನೆ ಮಾಡೋದಿಕ್ಕೆ ಕಳೆದ 20 ದಿನದಿಂದ ನಡೀತಾ ಇದೆ ಅಲ್ಲಿ ಹೋರಾಟ, ಒಬ್ರು ಕಿವಿ ಕೇಳಿಸ್ತಾ ಇಲ್ವಾ ಸರ್? ಅಷ್ಟು ಕ್ಯೂಡಾಗ್ಬೇಕಾ ನಮ್ ಸರ್ಕಾರ? ಅದನ್ನ ನಾವ್ ಒಪ್ಕೋಬೇಕಾ ಸರ್ ಇದನ್ ಪ್ರಜಾತಂತ್ರ ಅಂತ? ಅಷ್ಟ್ ಕ್ಯೂಡಾಗಿದ್ದಾಗ ಸರ್, ಅಷ್ಟವ್ರಿಗೆ ಚರ್ಮ ದಪ್ಪ ಆಗಿದ್ದಾಗ ವಿದ್ಯಾರ್ಥಿಗಳು ಇನ್ನೇನ್ ಮಾಡ್ಬೇಕು ಸರ್? ನಾವ್ ಸುಮ್ನೆ ಕೂತ್ಕೊಳ್ಳೋಣ, ನಮ್ಮ ಕಷ್ಟ ನಾವ್ ಪಟ್ಕೊಂಡಿರೋಣ, ನಾವ್ ಈ ದೇಶದಲ್ಲಿ ಹುಟ್ಟಿರೋದಕ್ಕೆ ನಮ್ಮ ಅಪ್ಪ ಅಮ್ಮನ ಭಾರನು ಹೊತ್ಕೊಂಡು ನಾವೇ ಕಷ್ಟ ಪಟ್ಕೊಳ್ಳೋಣ, ಸೂಯಿಸೈಡ್ ಮಾಡೋಣ ಹೊರತಾಗಿ ವಾಯ್ಸ್ ರೈಸ್ ಮಾಡೋದ್ ಬೇಡ. ಯಾಕಂದ್ರೆ ನಮ್ ದೇಶ ಸೂಯಿಸೈಡ್ ನ ಅಕ್ಸೆಪ್ಟ್ ಮಾಡ್ಕೋತಾ ಇದೆ, ಆದ್ರೆ ಜನ ಬೀದಿಗೆ ಇಳಿತಾರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಸ್ಟೂಡೆಂಟ್ ಸೂಯಿಸೈಡ್ ಓಕೆ, ಆದ್ರೆ ಸ್ಟೂಡೆಂಟ್ಸ್ ರಿವೋಲ್ಟ್ ಅದು ತಪ್ಪು, ಅದು ದೊಡ್ಡ ಪ್ರಮಾದ. ಇದು ಯಾವ ನ್ಯಾಯ ಸರ್? ಯಾವಾಗ ಸರ್ ಕಾನೂನು ಕೆಲವು ಜನರನ್ನ ರಕ್ಷಣೆ ಮಾಡಕ್ ಶುರು ಮಾಡುತ್ತೆ? ಕಾನೂನು ದೊಡ್ಡ ಮೆಜಾರಿಟಿ ಜನರ ಸುರಕ್ಷತೆನ, ದೊಡ್ಡ ಮೆಜಾರಿಟಿ ಜನರನ್ನ ಕಡೆಗಣಿಸುತ್ತೆ, ಅವರ ಪರವಾಗಿ ನಿಂತ್ಕೊಳ್ಳಲ್ಲ, ಅವಾಗ ಕಾನೂನು ತನ್ನ ಮೌಲ್ಯನ ಕಳ್ಕೊಳ್ಳುತ್ತೆ ಸರ್. ಅದಕ್ಕೆ ಅಲ್ಲಿ ಲೀಗ್ಯಾಲಿಟಿ ಅಂಡ್ ಲೆಜಿಟಿಮೆಸಿ ಅನ್ನೋದಿದೆ. ಲೀಗ್ಯಾಲಿಟಿ ಬರೀ ಕೈಗೆ ಹಾಕೋ ಕೋಳ ಆಗ್ಬಿಟ್ರೆ, ಲೀಗಾಲಿಟಿ ಬರೀ ಲಾಠಿ ಚಾರ್ಜ್ ಆಗ್ಬಿಟ್ರೆ, ಲೀಗಾಲಿಟಿ ಬರೀ ಪೊಲೀಸ್ ಯೂನಿಫಾರ್ಮ್ ಆಗ್ಬಿಟ್ರೆ ಸರ್, ಲೆಜಿಟಿಮೆಸಿ ಮುಂದೆ ಬರುತ್ತೆ ಸರ್. ಆ ಲೆಜಿಟಿಮೆಸಿ ತಗೊಂಬರೋ ವಿದ್ಯಾರ್ಥಿಗಳನ್ನ ನಮ್ ದೇಶ ರೆಸ್ಪೆಕ್ಟ್ ಮಾಡಬೇಕು ಸರ್. ಹೌದು, ಖಂಡಿತ. ಥ್ಯಾಂಕ್ ಯು ಅಭಯ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸೊ ಯಾವ ಕಾರಣಕ್ಕೆ ಹೋರಾಟ? ಕೇಂದ್ರ ಸರ್ಕಾರ ಇಷ್ಟು ಮೌನವಾಗಿದೆ, ಅಟ್ಲೀಸ್ಟ್ ಒಂದು ಮಾತಾಡಬೇಕಾಗಿತ್ತು. ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊತ್ಕೋಬೇಕಾಗಿತ್ತು. ತಪ್ಪಾಗಿದೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಬೇಕಾಗಿತ್ತು. ಬಟ್ ಅದು ಏನೂ ಮಾಡದೇನೆ ಮೌನಕ್ಕೆ ಶರಣಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮೌನ ಇದು ಕೂಡ ಬಹಳ ಆಶ್ಚರ್ಯ. ಸೊ ಹಾಗಾಗಿ ಈ ಪ್ರತಿಭಟನೆ ಅಂತ ಅವರ ಮಾತು. ಪ್ರತಿಭಟನಾ ನಿರತರು ತಮಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ. ಸಂಸತ್ ಭವನದ ಮುಂಭಾಗದಲ್ಲೂ ಕೂಡ ಹೈ ಡ್ರಾಮಾ. ಪೊಲೀಸರು ಕಟ್ಟೆಚ್ಚರ ವಹಿಸಿದರೂ ಕೂಡ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು, ಸಪೋರ್ಟರ್ಸು ಯಾರೂ ಕೂಡ ಜಗ್ತಾ ಇಲ್ಲ, ಹರಸಾಹಸವನ್ನು ಪಡ್ತಾ ಇದ್ದಾರೆ. ಬ್ಯಾರಿಕೇಡ್ ಹಾಕಿದರೆ ಬ್ಯಾರಿಕೇಡ್ನೇ ಮುರಿದು ಮುಂದಕ್ಕೆ ನುಗ್ಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್
ರಾಜೀನಾಮೆ ಕೊಡಬೇಕು ಅಂತ ಒಂದು ಕಡೆ. ಮತ್ತೊಂದು ಕಡೆ ಈಗ ಇವರು ಹೋರಾಟ ಶುರು ಆದಮೇಲೆ ಈಗ ಕೇಂದ್ರ ಸರ್ಕಾರ ಮಾತುಕತೆ ಕರೆದಿದೆಯಂತೆ. ಸೊ ದೇಶಾದ್ಯಂತ ಭಾರಿ ಸಂಚಲನಕ್ಕೆ ಕಾರಣವಾಗಿದ್ದ ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಅಕ್ರಮ, ಇದನ್ನು ಖಂಡಿಸಿ ಇವತ್ತು CJP ಅವರು ನಡೆಸ್ತಾ ಇರ್ತಕ್ಕಂಥ ಬೃಹತ್ ಹೋರಾಟಕ್ಕೆ ಕೊನೆಗೂ ಕೇಂದ್ರ ಸರ್ಕಾರ ಮಣಿದಿದೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಆಕ್ರೋಶ ತೀವ್ರವಾಗ್ತಾ ಇದ್ದಂತೆ ಪರಿಸ್ಥಿತಿ ತಿಳಿಗೊಳಿಸೋದಕ್ಕೆ CJP ಪ್ರತಿನಿಧಿಗಳ ಜೊತೆ ಮಾತುಕತೆ ನಡೆಸೋದಕ್ಕೆ ಕೂಡ ಸರ್ಕಾರ ಮುಂದಾಗಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಹಾಗೂ BJP ಸಚಿವ JP ನಡ್ಡಾ ಅವರ ಆಹ್ವಾನದ ಮೇರೆಗೆ CJP ವಕ್ತಾರ ಸೌರವ್ ದಾಸ್ ಮತ್ತು ಮುಖಂಡ ಆಶುತೋಷ್ ರಾಂಕಾ ಅವರು ಮಾತುಕತೆ ನಡೆಸೋದು ಹೊರಟಿದೆ. ಇಂಟರ್ನೆಟ್ಟನ್ನು ಸ್ಥಗಿತಗೊಳಿಸಲಾಗಿದೆ. ದೆಹಲಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ. ಲಾಠಿ ಚಾರ್ಜ್ ಮಾಡಿದ ಸಂದರ್ಭದಲ್ಲಿ ಪ್ರತಿಭಟನಾ ನಿರತ ಹಲವರಿಗೆ ಗಾಯ ಆಗಿದೆ. ಗಲಾಟೆ ವೇಳೆ ಪೊಲೀಸ್ ಸಿಬ್ಬಂದಿಗೂ ಗಾಯ ಆಗಿದೆ. ಎರಡೂ ಕಡೆ ಗಾಯಗಳಾಗಿದೆ. ಯಾವಾಗ ಯುವ ಸಮೂಹದ ಆಕ್ರೋಶ ಭುಗಿಲೇಳ್ತು, ಪೊಲೀಸರು ಅದನ್ನು ಪರಿಸ್ಥಿತಿನ ಹತೋಟಿಗೆ ತರೋದಕ್ಕೆ ಇನ್ನೇನೂ ಇಲ್ಲ, ದಂಡಾಸ್ತ್ರ. ಇಂಟರ್ನೆಟ್ಟನ್ನು ಸ್ಟಾಪ್ ಮಾಡ್ಕೊಂಡಿದ್ದಾರೆ. ಇಂಟರ್ನೆಟ್ ಸ್ಟಾಪ್ ಮಾಡೋದು ಯಾಕೆಂದರೆ ಈ ಮೆಸೇಜ್ ಕಮ್ಯುನಿಕೇಷನ್ಸ್ ಎಲ್ಲ ಸ್ಟಾಪ್ ಆಗಲಿ ಅಂತ, ಒಬ್ಬರಿಂದ ಒಬ್ಬರಿಗೆ ಹಬ್ಬದೇ ಇರಲಿ ಅಂತಂದ್ಬಿಟ್ಟು. ಅಲ್ಲಿ ನೋಡಿ, ರೋಡಲ್ಲಿ ಬಿದ್ದಿದ್ದಾರೆ ಜನ. ಬಿದ್ದವ್ರನ್ನ ಪೊಲೀಸರು ಎತ್ತೆತ್ತು ಹಾಕ್ತಾ ಇದ್ದಾರೆ. ವಿಕೋಪಕ್ಕೆ ಹೋಗ್ತಾ ಇದೆ ಪರಿಸ್ಥಿತಿ ಸದ್ಯಕ್ಕಂತೂ. ಅಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿ ಕೂಡ ಇದ್ದಾರೆ, ಮತ್ತು ಪುರುಷರೂ ಇದ್ದಾರೆ, ಎಲ್ಲರೂ ಇದ್ದಾರೆ. ಹೋರಾಟಗಾರರಲ್ಲೂ ಹಾಗೇ ಇದೆ. ಸೊ ಯುವ ಸಮೂಹದ ಆಕ್ರೋಶ ಈಗ ಭುಗಿಲೇಳ್ತಾ ಇರ್ತಕ್ಕಂಥದ್ದು. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಸದ್ಯಕ್ಕೆ. ಎಷ್ಟು ಬೇಗ ಇದನ್ನು ಕಂಟ್ರೋಲಿಗೆ ತಗೋತಾರೆ ಅಂತ ನೋಡಬೇಕು.